ಯೋಚನೆ ಮಾಡಬೇಡ ವಿಷ್ಣು, ಇವತ್ತಿನ ಬಿಟ್ಟು ನಮಗೆ ಆಗುತ್ತೆ. ಇಷ್ಟು ವರ್ಷ ನೀನು ಕಾಣ್ತಿದ್ದಿದ್ದು ಕನಸು ಇವತ್ತು ನನಸಾಗುತ್ತೆ. ಅನುಮಾನ ಅಮ್ಮ, ಇವತ್ತಿನ ಬಿಡ್ ನಮಗೆ ಸಿಗುತ್ತೆ ಅಂತ ಯಾವ ನಂಬಿಕೆನೂ ಇಲ್ಲ. ರುದ್ರ, ಯಾಕೆ ಹಾಗೆ ಮಾತಾಡ್ತೀಯ? ಒಳ್ಳೆ ಕೆಲ್ಸಕ್ಕೆ ಹೊರಟಾಗ ಅಪ್ಶಕಂತ ಮಾತಾಡೋದು ತಪ್ಪಲ್ವಾ? ನಾನು ಆ ಪರಮೇಶ್ವರನ್ ಕೇಳ್ಕೊಂಡಿದ್ದೀನಿ. ಇವತ್ತಿನ ಟೆಂಡರು ನಮಗೆ ಸಿಗೋ ಹಾಗೆ ಮಾಡ್ತಾನೆ. ಅವನ ಅನುಗ್ರಹ ನಮ್ಮ ಮೇಲಿದೆ ಕಣೋ. ಇಷ್ಟು ದಿನ ಕೆಟ್ಟ ದಿನಗಳಿತ್ತು ಅಂತ ಅಂದ್ಕೊಂಡ್ಬಿಡೋಣ. ಇನ್ನು ಮುಂದಕ್ಕೆ ಎಲ್ಲ ಸರಿ ಹೋಗುತ್ತೆ. ನಾವೇ ಈ ಕೆಲಸ ಆಗಲ್ಲ ಅಂತ ಅಂದ್ಕೊಂಡ್ರೆ ಬೇಜಾರಾಗಲ್ವೇನೋ? ಇಷ್ಟು ವರ್ಷ ನೀನು ಹೀಗೆ ಪೂಜೆ ಮಾಡಿ ಆ ಬಿಡ್ ನಿಮಗೆ ಸಿಗುತ್ತೆ, ಆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಲೇ ಹೇಳಿ ಕಳಿಸ್ತಿದ್ದೆ. ಆದರೆ ಏನಾಗ್ತಿತ್ತು ಅಂತ ನಿನಗೆ ಗೊತ್ತು ತಾನೆ. ಹೌದಜ್ಜಿ, ಚಿಕ್ಕಪ್ಪ ಹೇಳ್ತಿರೋದು ನಿಜ. ನಾವು ಅಂದ್ಕೊಂಡಾಗೆ ಆ ಶರ್ಮಾ ಗ್ರೂಪಿಂದ ಈ ಪ್ರಾಜೆಕ್ಟ್ನ ನಮ್ಮ ಕಡೆಗೆ ಬರಗೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾರೂ ಧೃತಿಗಿಡಬೇಕಿಲ್ಲ ಇವತ್ತಿನ ಬಿಡ್ ನಮಗಾಗಲ್ಲ ಅಂತ. ಖಂಡಿತ ಆ ಬಿಡ್ ನಮಗೆ ಆಗುತ್ತೆ. ಸದ್ಯ ನಿನ್ಗಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಲ್ಲ. ಅಮ್ಮ, ನೀನು ನೀನು ಮಾಡ್ತಿರೋ ಪೂಜೆ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದೆಯಾ ಇವತ್ತಿನ ಬಿಡ್ಡು ನಮಗಾಗುತ್ತೆ ಅಂತ. ಅದು ನಿನ್ನ ನಂಬಿಕೆ. ನಾನು ನನ್ನ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಈ ಟೆಂಡರ್ ನಮಗೆ ಆಗುತ್ತೆ. ಹಗಲ್ಗನ್ಸ್ ಕಾಣ್ತಿದ್ಯಾ ಅಣ್ಣ? ಹಗಲುಗನ್ಸಲ್ಲ, ಸತ್ಯ. ನೀನು ಇರ್ತೀಯಲ್ಲ ಇವತ್ತಿನ ಬಿಡ್ಡಲ್ಲಿ, ಆಗ ನಿನಗೆ ಗೊತ್ತಾಗತ್ತೆ.